ತಿಳಿದವರು ಅದಕ್ಕೆ ಪ್ರತೀಕಾರ ಮಾಡುವುದಿಲ್ಲ. ತದ್ಭಕ್ತ ಯಾರು ಭಗವಂತನ ಮಹಿಮೆ ತಿಳಿದವರು ಅವರ ಒಳಗೆ ಕೂತು ಭಗವಂತನೇ ಮಾಡಿಸಿದ್ದಲ್ವಾ, ಸುಮ್ಮನೆ ಏನ್ ಮಾಡಬೇಕು ಅಂತ ಅವರಿಗೆ ಗೊತ್ತಿದೆ. ಇದೆಲ್ಲ ನೀವು ವೇದಾಂತ ಪ್ರತೀಕಾರ ಮಾಡಿ ತಾಕತ್ತಿದೆ ಅಂತಂದ್ರೆ ಕೆಲವರು ಹೇಳೋದು ಜಗಳ ಮಾಡಿ ಕೆನ್ನೆ ಬಾರಿಸ್ತಾರೆ, ಇವನು ವಾಪಸ್ ಬಂದ್ಬಿಡ್ತಾನೆ, ಒಂದು ಮನೆಗೆ ಎರಡು ವಾಪಸ್ ಕೊಡುವುದು ಯೋಚನೆ ಮಾಡಿದ್ರೆ ಸಹಾಯ ಅದೇ ಹೊಡಿಲಿಕ್ಕೆ ನಾವು ಧೈರ್ಯ ಇಲ್ಲ. ಮನೆ ಒಂದು ಹೇಳೋದು ಎರಡು ನಾನು ಬಾರಿಸುವುದು ಯೋಚನೆ ಮಾಡಿದೆ, ಕಡೆ ಸಹಾಯ ಬಿಟ್ಟು ಅಂತ ಹೇಳಿದೆ. ಹಾಗೆ ತಾಕತ್ತಿಲ್ಲ ಪ್ರತೀಕಾರ ಮಾಡಲಿಕ್ಕೆ, ತಾಕತ್ತಿಲ್ಲದವರು ವೇದಾಂತ ಅಲ್ವಾ. ಅಂದ್ರೆ ಪ್ರಭವೋಪಿ ಪ್ರತೀಕಾರ ಮಾಡುವ ಸಾಮರ್ಥ್ಯ ಇದ್ದರೂ ಪ್ರತೀಕಾರ ಮಾಡಿ, ಇದು ಸಜ್ಜನರ ಸಾತ್ವಿಕರ ಸ್ವಭಾವ. ಅದು ಬಿಟ್ಟು ಏನು ಅಪರಾಧ ಮಾಡಿದವರಿಗೆ ಶಾಪ ಕೊಟ್ಟಿಲ್ಲೋ, ಎಂಥ ಮೂರ್ಖತೆ ಅಂತ ಮಗನನ್ನು ಬೈದು ಬಿಡ್ತಾರೆ. ಇದಿ ಪುತ್ರಕೃತಾಭೇದ ಸೋನು ತಪ್ತೋ ಮಹಾಮುನಿ ಸ್ವಯಂ ವಿಪ್ರಕೃತ ರಾಜ್ಞ ನೈವಾಧಂತದ ಚಿಂತೆ. ಹೀಗೆ ಮಗ ತಪ್ಪು ಮಾಡಿದ ಅಂದರೆ ಚಿಂತೆ ಹೊರತು ನನಗೆ ರಾಜ ಅನ್ಯಾಯ ಮಾಡಿದ ಯೋಚನೆ ಹೊರತು ಕ್ಷಣವೂ ಮಾಡ್ತಾರೆ. ಇತಿ ಪುತ್ರಕೃತಾಭೇದ ಮಗ ಮಾಡಿದ ತಪ್ಪಿಗೆ ಅನುತಪ್ತ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅಯ್ಯೋ ಮಹಾಜ್ಞಾನಿ ಮಹಾಪರಮಧಾರ್ಮಿಕ ಭಗವದ್ಭಕ್ತರಾದ ರಾಜನಿಗೆ ಈ ಹುಡುಗ ತಿರುಗೇಡಿತನದಿಂದ ಶಾಪ ಕೊಟ್ಬಿಟ್ನಲ್ಲ, ಎಂಥ ಅನ್ಯಾಯ, ಇಡೀ ದೇಶ ನಮ್ಮಿಂದ ಅನಾಥ ಬರ್ತಾ ಇದ್ದಲ್ಲ ಅಂತ ಪಶ್ಚಾತ್ತಾಪ ಪಡ್ತಾರೆ. ಆದರೆ ಸ್ವಯಂ ಪ್ರಕೃತ ರಾಜ ತನಗೆ ಅವಮಾನ ಮಾಡಿದ್ದಾನೆ, ಅದನ್ನು ಒಂದು ಕ್ಷಣವೂ ಯೋಚಿಸಿ ನೈವಾಧಂತದ ಚಿಂತೆ, ನನಗೆ ಏನೂ ಮಾಡಿಲ್ಲ, ಏನೋ ಹೋಗುವಾಗ ಬಟ್ಟೆ ಹಸಿರು ಬಾಡಿಗೆ ತಲೆ ಬಿಸಿಯಾಯಿತು ಇಟ್ಟ ಅದು ತೆಗೆದು ಶಾಪ ಕೊಡುವ ಪ್ರಸಂಗ ಇದೆ. ಹೀಗೆ ಒಂದು ಕ್ಷಣ ಯೋಚಿಸದೆ ಮಗನನ್ನ ಗದರಿದ. ಅದಕ್ಕೆ ಸೂತ ಹೇಳ್ತಾನೆ, ಸಾಧವ ಪ್ರಾಯಶೋ ಲೋಕೆ, ನಿಜವಾದ ಸಜ್ಜನರ ಸ್ವಭಾವ ಹೀಗಿರುತ್ತೆ ಅಂತ. ಸಾಧವ ಪ್ರಾಯಶೋ ಲೋಕೆ ದ್ವಂದ್ವೈ ಪರೈ ದ್ವಂದ್ವೇಷು ಯೋಜಿತಾ ನವ್ಯಥಂತೆ ನ ದೃಶ್ಯಂತಿ ಯಥ ಆತ್ಮಾನಾಶ್ರಯ. ಸಾಧವ ಪ್ರಾಯ ಲೋಕೆ, ಎಲ್ಲ ಸಜ್ಜನರು ಬಹುತೇಕ ಎಲ್ಲೋ ಇದಕ್ಕೆ ಅಪವಾದವಾಗಿ ಸಿದ್ಧಿಗೆ ಶಾಪ ಕೊಡುವುದುಂಟು, ಆದರೆ ಬಹಳ ವಿರಳ. ಸಹಜವಾಗಿ ಜ್ಞಾನಿಗಳು ಸಾಧುಗಳು ಸಜ್ಜನರು ಪ್ರಾಯಶಃ ಹೀಗೆ ಯಾವಾಗ ಪರೈ ದ್ವಂದ್ವೇಷ ಯೋಜಿತ, ಯಾರೋ ಹಿಂದೆ ಬೇರೆಯವರು ಅವರನ್ನು ದ್ವಂದ್ವದಲ್ಲಿ ಸೇರಿಸಿ ಹಾಕ್ತಾರೆ. ಅಂದರೆ ಕೆಲವು ಸರ್ತಿ ಹೊಗಳಿ ಖುಷಿ ಕೊಟ್ಟು, ಕೆಲವು ಸರ್ತಿ ಹೀಗೆ ಅಪವಾದ ಹಾಕಿ ದುಃಖ ಕೊಟ್ಟು, ಆಗ ಖುಷಿ ಕೊಟ್ಟಾಗ ಹಾರಾಡುವುದೂ ಇಲ್ಲ, ದುಃಖ ಕೊಟ್ಟಾಗ ಕುಸಿಯುವುದೂ ಇಲ್ಲ. ನವ್ಯಥಂತೆ ನ ಹೃಷ್ಯಂತಿ, ಯಾರೋ ಒಬ್ಬರು ನಿಂದೆ ಮಾಡಿದರು, ಬೈದರು, ಅಪಮಾನ ಮಾಡಿದರು ಅಂತ ದುಃಖವೂ ಇಲ್ಲ, ಅವರು ಹೊಗಳಿದರು, ಮಾನಪತ್ರ ಕೊಟ್ಟರು ಅಂತ ಖುಷಿಯೂ ಇಲ್ಲ. ಆದ್ದರಿಂದ ದುಃಖವೂ ಇಲ್ಲ, ಆನಂದವೂ ಇಲ್ಲದೆ ನಿರ್ವಿಕಾರರಾಗಿ ನಿರ್ವಿಕರ್ಮರಾಗಿ ಬದುಕುತ್ತಾರೆ ಜ್ಞಾನಿಗಳು. ಯಾಕೆ ಅಂದರೆ ಅವರಿಗೆ ಒಂದು ಸಂಗತಿ ಗೊತ್ತಿದೆ, ಏನದು? ಯಥ ಆತ್ಮ ಗುಣಾಶ್ರಯ, ಯಥ ಆತ್ಮ ಗುಣಾಶ್ರಯ, ಯಥ ಆತ್ಮ ಅಗುಣಾಶ್ರಯ. ಅದನ್ನ ಆಚಾರ್ಯ ಭಾಷೆಯಾಗಿ ಸ್ವಕೃತೋ ಗುಣ ಸ್ವಸ್ಯೈವ ಯಥಾ, ಇಷ್ಟೇ ಭಾಷೆ. ಸ್ವಕೃತೋ ಗುಣ ಸ್ವಕೃತೋ ಅಗುಣ. ಸ್ವಕೃತೋ ಯಾಕೆಂದ್ರೆ ಯಥ ಆತ್ಮ ಗುಣಾಶ್ರಯ, ನಾವು ಮಾಡಿರ್ತಕ್ಕ ಗುಣ ಅಗುಣ ಅಂದ್ರೆ ಒಳ್ಳೆಯದು ಕೆಟ್ಟದ್ದು. ನಮಗೆ ಒಳ್ಳೆಯದಾಗಬೇಕಾಗಿದ್ರೆ ನಾವು ಹಿಂದೆ ಮಾಡಿದ ಒಳ್ಳೆಯದರ ಫಲ, ನಮಗೆ ಕೆಟ್ಟದ್ದಾಗಲಿ ನಾವು ಹಿಂದೆ ಮಾಡಿದ ಕೆಟ್ಟದ್ದರ ಫಲ. ಅದು ಇನ್ನೊಬ್ಬರು ನಮಗೆ ಏನೂ ಮಾಡುವುದು. ಇನ್ನೊಬ್ಬರು ನಮ್ಮನ್ನು ತಿರಸ್ಕಾರ ಮಾಡಿದ್ದರೆ ಅದರ ಅರ್ಥ ಏನು ಅಂದರೆ ಹಿಂದಿನ ಜನ್ಮದಲ್ಲಿ ನಾವು ಅವರನ್ನು ತಿರಸ್ಕಾರ ಮಾಡಿದ್ದೇವೆ, ಅದಕ್ಕೆ ಮುಯಿಗೆ ಮುಯಿಲಿಕ್ಕೂ ಅಷ್ಟೇ. ಕೋಪಿಸಿಕೊಂಡು ಏನು ಉಪಯೋಗ ಇದೆ? ಅವರು ಹಿಂದಿನ ಜನ್ಮದಲ್ಲಿ ನಾನು ಅವರನ್ನು ತಿರಸ್ಕಾರ ಮಾಡದೇ ಇರ್ತಿದ್ದೇವೆ, ಖಂಡಿತ ಈ ಜನ್ಮ ನನ್ನ ಮೇಲೆ ಏನು ಸಂಬಂಧ? ಯಾಕೆ ಹೋಗಬೇಕು ಅವರಿಗೆ ಹೊಟ್ಟೆಗೆ ದ್ವೇಷ ಆಗಲಿ? ಹಿಂದಿನ ಜನ್ಮ ನಾನು ಹೊಟ್ಟೆಗೆ ಇಟ್ಟುಕೊಂಡೆ, ಈ ಜನ್ಮ ಅಷ್ಟೇ. ಆದ್ರಿಂದ ನಾನು ಏನು ಅನುಭವಿಸ್ತೇನೆ ಅದು ನನ್ನ ಕರ್ಮದ ರಿಯಾಕ್ಷನ್ ಹೊರತು ಇನ್ನೊಬ್ಬರ ಕರ್ಮದ ರಿಯಾಕ್ಷನ್ ಅಲ್ಲ. ಇಷ್ಟು ಗೊತ್ತಾದ ಮೇಲೆ ಇನ್ನೊಬ್ಬರ ಮೇಲೆ ದ್ವೇಷ ಕೋಪಿಸುವುದು ಹೇಗೆ? ನನಗೆ ಯಾರೊಬ್ಬ ಹೊಡೆದ, ಹಿಂದಿನ ಜನ್ಮ ನಾನು ಅವನಿಗೆ ಹೊಡೆದಿದ್ದೆ. ನನಗೆ ಒಂದು ದಿವಸ ಮಧ್ಯಾಹ್ನ ಹೊತ್ತಿಗೆ ಉಪವಾಸ ಮನೆ ಕಳಿಸಿದ ಒಬ್ಬ, ಹಿಂದಿನ ಜನ್ಮದಲ್ಲಿ ಅವನಿಗೆ ಉಪವಾಸ ಹಾಕಿದ್ದೇನೆ. ಸೊ ಲೆಕ್ಕಾಚಾರ ಸಿಗ್ತಾ ಇದ್ದ, ಅವ್ರ ಮೇಲೆ ಹಾಕಿದ್ದೊಬ್ಬ. ನಾವು ಮಾಡಿದ ಪಾತಕ ಇಲ್ಲದೆ ಇನ್ನೊಬ್ಬರು ನಮಗೆ ಅನ್ಯಾಯ ಮಾಡುವುದಿಲ್ಲ, ನಾವು ಮಾಡಿದ ಒಳ್ಳೆಯ ಪುಣ್ಯ ಕರ್ಮದಿಂದ ಇನ್ನೊಬ್ಬರು ನಮಗೆ ಹೆಲ್ಪ್ ಮಾಡುವುದಿಲ್ಲ. ಆದ್ದರಿಂದ ನಮಗೆ ಬರತಕ್ಕಂತಹ ಸುಖ ದುಃಖಗಳಿಗೆ ನಮ್ಮ ಗುಣದ ದೋಷಗಳೇ ಕಾರಣ ಹೊರತು ಮೂರನೆಯವರಲ್ಲ. ಅವರಿಂದ ಹಾಗಾಯಿತು, ಅವರು ಹಾಗೆ ಮಾಡಿದರು, ಇವರು ಹೇಗೆ ಮಾಡಿದರು, ಅವರು ಹಾಳಾಗೋದು, ಇದು ಮೂರ್ಖತನ. ನಾವು ಏನನ್ನು ಅನುಭವಿಸ್ತೇವೆ ಅದು ನಾವು ಬಿತ್ತಿದ ಬೀಜದ ಫಲ ಹೊರತು ಇನ್ನೊಬ್ಬರು ಬಿತ್ತಿದ ಬೀಜದ ಫಲ ಅಲ್ಲ. ಇದು ಖಚಿತವಾಗಿ ತಿಳ್ಕೊಳ್ಳಿ. ಇದು ತಿಳ್ಕೊಂಡ ಮೇಲೆ ಇನ್ನೊಬ್ಬರ ಮೇಲೆ ದ್ವೇಷ ಮಾಡೋದಕ್ಕೆ ಕಾರಣ ಇದೆ. ಇದು ಶಮೀಕ
ಬುದ್ಧಿವಾದ ಹೇಳ್ತಾ ಇಷ್ಟು ಸಂಗತಿಯನ್ನು ಹೇಳಿ ತಕ್ಷಣ ಆದರೆ ಶಾಪವನ್ನ ಕ್ಯಾನ್ಸಲ್ ಮಾಡುವ ಅಧಿಕಾರ ಯಾರಿಲ್ಲ. ಕೊಟ್ಟದ್ದು ನಡೆದೇ ಹೋಗಿದೆ. ಮಗ ಕೊಟ್ಟರು ಅಪ್ಪ ಅದನ್ನು ಕ್ಯಾನ್ಸಲ್ ಮಾಡುವ ಹಾಗಿಲ್ಲ. ಅದರಿಂದ ತನ್ನ ಶಿಷ್ಯರಲ್ಲಿ ಒಬ್ಬನಾದ ಗೌರ ಎನ್ನುವನನ್ನ ತಕ್ಷಣ ಕಳಿಸಿಕೊಡ್ತಾನೆ. ಮಹಾರಾಜನಿಗೆ ಹೇಳಿ ನನ್ನ ಮಗ ಅಚಾತುರ್ಯ ಮಾಡಿದ್ದಾನೆ, ಕ್ಷಮಿಸಿಬಿಟ್ಟು. ಅವನು ಅದು ಅವನ ಉದ್ದೇಶ. ತಾನು ಕೋಪಿಸಿಕೊಳ್ಳಿಲ್ಲ ಮಾತ್ರಲ್ಲ, ಅವನು ಹೇಳ್ತಾನೆ ನೀನು ಈಗ ಶಾಪ ಕೊಟ್ಟಿಯಲ್ಲ, ಇದನ್ನು ಗೊತ್ತಾಗಿ ನನಗೆ ಅವನು ಶಾಪ ಕೊಟ್ಟರೆ ಕೊಡೋಲ್ಲ. ಯಾಕೆಂದ್ರೆ ಅವನು ನಿನ್ನ ಹಾಗೆ ನಿಡಿಗೇರಿಯಲ್ಲ, ಪರೀಕ್ಷಿತರಾಗಿ ಸಜ್ಜನ ಇದ್ದಾನೆ, ಅಂಥ ಮಹಾನುಭಾವನಿಗೆ ಶಾಪ ಕೊಟ್ಟಿಯಲ್ಲ ಅಂತ ತಕ್ಷಣ ತನ್ನ ಶಿಷ್ಯರಲ್ಲಿ ಒಬ್ಬನಾದ ಗೌರ ಅನ್ನುವನನ್ನ, ಇದು ಭಾಗವತಕ್ಕಿಲ್ಲ, ಬೇರೆ ಕಡೆಯಿಂದ ಕಥಾ ಭಾಗವನ್ನು ಪೂರ್ತಿ ಮಾಡ್ತಾ ಇದ್ದೇನೆ ನಾನು, ಗೌರ ಅನ್ನೋ ಶಿಷ್ಯನನ್ನು ಕಳಿಸಿಕೊಡ್ತಾನೆ. ಪರೀಕ್ಷಿತರಾಜನಿಗೆ ಹೇಳಿಬಿಡು, 7 ದಿವಸ ನಿನಗೆ ಆಯುಸಿರೋದು, ನನ್ನ ಹುಡುಗ ಅಚಾತುರ್ಯ ಮಾಡಿ ನಿನಗೆ ಶಾಪ ಕೊಟ್ಟಿದ್ದಾನೆ, ಆ 7 ದಿವಸವನ್ನು ಒಳ್ಳೆಯ ಪುಣ್ಯಕರ್ಮದಲ್ಲಿ ಸಾರ್ಥಕ ಮಾಡಿಕೋ, ಅವನು ಕ್ಷಮಿಸಿಬಿಡು ಅಂತ ತಕ್ಷಣ ಹೇಳಿ ಕಳಿಸಿ. ಹೀಗೆ ಹೇಳಿ ಕಳಿಸಿ ಮಗನನ್ನು ಗದರಿಸಿ ಶಮೀಕರಿಸ್ತಾರೆ. ಮುಂದೆ ಪರೀಕ್ಷಿತರಾಜ ಏನು ಮಾಡಿದ ಅನ್ನೋದನ್ನ ನಾವು ನೋಡಬೇಕಾಗಿರತಕ್ಕಂಥ ಇನ್ನು 19, ಇಲ್ಲಿಗೆ 18ನೇ ಅಧ್ಯಾಯದಲ್ಲಿ, ಇನ್ನು 19, 22 ಅಧ್ಯಾಯದಲ್ಲಿ ಪರೀಕ್ಷಿತರಾಜನ ಹತ್ರ ಶುಕಾಚಾರ್ಯರನ್ನು ಪ್ರವಚನ ಮಾಡುವುದು, ತಕ್ಷಕ ಶಾಪ, ಅದರ ಪರಿಣಾಮ ಪರೀಕ್ಷಿತರಾಜನ ಮನಸ್ಸಿನ ದುಃಖ ಅವನು ತೋಡಿಕೊಳ್ಳುವ ವಿಧಾನ, ಅದು ಇನ್ನು ಮುಂದೆ 25, ಇನ್ನು 41 ಶ್ಲೋಕಗಳಿವೆ ಪ್ರಥಮ ಸ್ಕಂಧದಲ್ಲಿ. ಆ 41 ಶ್ಲೋಕದಲ್ಲಿ ನಾಳೆ 10ನೇ ಶ್ಲೋಕ. ನಾಳೆ ನಾನು ಹೇಳಿದೆ ಈ ಗುರುವೇಶದ ಭಾಗವತ ಕೇಳಿಸಿತ್ತು, ಇನ್ನು ಗೊತ್ತಿಲ್ಲ, ಇಲ್ಲೆಲ್ಲ ನಾಳೆ ಭಾಗವತ ಅಗ್ರಹರ ಅರ್ಪಣೆ ಆಗಿದೆ. ಕೇಳುವವರು ಕೇಳ್ತಾರೆ, ನನ್ನಂತೂ ಕೇಳುತ್ತೆ ಕೇಳುವಾಗ. ನಾನು ಸಂತೋಷ ಖಂಡಿತ ಮಾಡ್ಬೋದು ಹೇಳಿದ. ನಾಳೆಯೂ ಸ್ವಲ್ಪ ಹೊತ್ತು ಭಾಗವತ ಪ್ರವಚನ, ಅಲ್ಲಿಗೆ ನಾಡಿದ್ದಿನಿಂದ ಈಗ ಮತ್ತೆ ಒಂದು ವಾರ ನಾನು ಹಿಂದೆ ಹೇಳಿದ 28ನೇ ತಾರೀಕಿನಿಂದ ಶ್ರೀಗಳವರ ಆಜ್ಞೆ ಪ್ರಕಾರ ಬೆಳಿಗ್ಗೆ ಪರೋಕ್ಷಪದಿ, ಸಾಯಂಕಾಲ ಪುನಃ ಪರೋಕ್ಷಪದಿ, ಸಾಯಂಕಾಲ ಸಮಗ್ರ ಭಾಗವತದ ಮುಂದುವರಿಕೆ, ಬೆಳಿಗ್ಗೆ ಪಕ್ಷ ಪೂರ್ವ ಶುಕ್ಲ ಪಕ್ಷದ ಸುಮಾರು 12 ದಿವಸಗಳಲ್ಲಿ ಒಂದೊಂದು ದಿವಸ ಒಂದೊಂದು ಸ್ಕಂದದ ಸಾರ, ಬೆಳಿಗ್ಗೆ 8ರಿಂದ 9 ತನಕ. ಅದು ಚಂದ್ರಶಾಲೆಯಲ್ಲಿ ಮಡಿಯಲ್ಲಿ, ಇದು ಮೈಲಿಗೆ ಅಂದರೆ ಮೈಲಿಗೆಯವರು ಮಡಿಯವರು ಮೈಲಿಗೆ ಆಗಲಿಕ್ಕೆ ಮಾಡೋದು, ಮೈಲಿಗೆಯವರು ಮಡಿಯಾಗಲಿಕ್ಕೆ ಮಾಡೋದು. ಅದು ಭಾಗವತ ಹೇಳುವುದೇ ಮಡಿ. ಭಾಗವತ ಹೇಳಿ ಮೈಲಿಗೆ ಆಗುವುದು ಪ್ರಶ್ನೆಯೇ ಇಲ್ಲ. ನೀವು ಯಾವ ವೇಷದಲ್ಲಿ ಹೇಳಿ, ಯಾವ ಕ್ಷಣದಲ್ಲಿ ಎಲ್ಲಿ ಬೇಕಾದ್ರೆ ಹೇಳಿ, ತದೇವ ದಿನ ತದೇವ ಧಾರ, ಯಾವತ್ತೂ ಅದನ್ನು ನಾವು ನೆನಪಿಸಿಕೊಂಡೆವು ಆವಾಗ ಮಾಡಿ, ಯಾವ ವೇಷ ಹೇಳಿದೆವು ಆವಾಗ. ಅದರಿಂದ ಬೆಳಿಗ್ಗೆ ಅಲ್ಲಿ ಶುದ್ಧವಾದ ಕೃಷ್ಣ ಮಠದ ಸಂಪ್ರದಾಯದಂತೆ ಪರಿಶುದ್ಧವಾದ ವಾತಾವರಣದಲ್ಲಿ ಅಲ್ಲಿ ಕೇಳಿ ಬರುವವರು ಗೊತ್ತಿರಲಿ, ಬೆಳಿಗ್ಗೆ ಕೃಷ್ಣದೇವರ ಮಠ ಬರುವಾಗ ಹೀಗೆ ಹಾಕೊಂಡು ಹೇಳುವವರು ಅಂತ ಹಾಕೊಳ್ಳೋದಿಲ್ಲ, ಕೇಳುವರು ಅಂತ ಹಾಕೊಳ್ಳೋದು. ಆ ಥರ ಬರ್ಬೋದು ಬಂದರೆ ಒಳ್ಳೆ ಬಟ್ಟೆ ಬಡಿ ಉಟ್ಕೊಂಡು ಕೇಳೋರು, ಇಲ್ಲಿ ಬಟ್ಟೆ ಬಡಿ ಬಿಚ್ಕೊಂಡು ಕೇಳೋರು, ಇಲ್ಲಿ ಬಟ್ಟೆ ಬಡಿ ಉಟ್ಕೊಂಡು ಬರಬೇಕಾಗಿಲ್ಲ, ಬಂದರೆ ತಪ್ಪೇನೂ ಇಲ್ಲ, ಅಲ್ಲಿ ಬಟ್ಟೆ ಬಡಿ ಉಟ್ಕೊಂಡು ಬರಬೇಕು ಅಂತ ತಪ್ಪಲಿಸಲೇ ಇಲ್ಲ. ಇಲ್ಲಿ ಯಾವ ವಿಷಯಲ್ಲೂ ಭಾಗವತ ಅಂತ ಹೇಳ್ಬೋದು. ಎಲ್ಲರಿಗೂ ಕೃಷ್ಣ ಮತ್ತು ದಾಸಾಹಿತ್ಯದ ಹಾಗೆ ಎಲ್ಲರಿಗೂ ಭಾಗವತ ಕೃಷ್ಣನ ಕಥೆ ಕೊಡಬೇಕು ಅನ್ನೋದಕ್ಕೋಸ್ಕರ ಶ್ರೀಪಾದಂತವರು ಸಾಯಂಕಾಲದ ಕಾರ್ಯಕ್ರಮ, ಅದು ಸಂಪ್ರದಾಯಬದ್ಧವಾದ ರೀತಿಯಲ್ಲಿ ಕೊಡಬೇಕು ಅನ್ನೋದಕ್ಕೋಸ್ಕರ ಆ ಕಾರ್ಯಕ್ರಮ. ಅದು ಮತ್ತೆ 8ನೇ ತಾರೀಕಿನಿಂದ ಮತ್ತೆ ನಿಮ್ಮ ಜೊತೆಗೆ ಸೇರುವುದು. ಅಲ್ಲಿ ತನಕ ನಾಳೆ ದಿವಸ ಇದೆ. ಇವತ್ತು ಈಗ ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತೆ ನಾಳೆ ಸಂಜೆ 6 ಗಂಟೆ ಸುಮಾರಿಗೆ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.
तेरे ब्रह्म हृदय आदिकवये दुष्यन्ति यत्सूरयः तेजो वारि हृदां यथा विनिमयः यत्र त्रिसर्गो मृषा भाम्ना स्वेन सदा निरस्तकुहकं सत्यं परं धीमहि व्यासाय भवनाशाय श्रीशाय गणराशये हृद्याय शुद्धविद्याय मध्वाय नमो नमः कृष्णाय वासुदेवाय हरये परमात्मने सर्वक्लेशनाशाय गोविन्दाय नमो नमः श्री गुरुभ्यो नमः ಮರಣಶಯೇತಿ ಇವತ್ತು ನಾಳೆಯೋ ಅಂತ ದಿನ ಪರಿಗಣನೆ ಮಾಡುವ ಪರೀಕ್ಷಿತ್ ರಾಜ ತನ್ನ ಎದುರು ಕೂತ ಮನೋಭಿಮಾನಿಯಾದ ತನ್ನ ಉದ್ಧಾರಕ್ಕೋಸ್ಕರನೇ ಭಗವಂತನಿಂದ ಪ್ರೇರಿತರಾಗಿ ಬಂದಿರತಕ್ಕಂತಹ ಶುಕರ ಮುಂದೆ ತನ್ನ ಸಮಸ್ಯೆಯನ್ನು ತೋಡಿಕೊಂಡಾಗ ಶುಕಾಚಾರ್ಯರು ಭಗವಂತನ ಕಥೆಯನ್ನು ಭಗವಂತನನ್ನು ಒಲಿಸಿ ಭಗವಂತನ ಅನುಗ್ರಹ ಪಡೆದಿರತಕ್ಕಂತಹ ಭಕ್ತರ ಮಹಿಮೆಯನ್ನು ಕಥೆಯನ್ನು ವಿವರಿಸಿದಾಗ ಪರೀಕ್ಷಿತ್ ರಾಜರು ಪ್ರಶ್ನೆ ಕೇಳಬೇಕು, ಶುಕಾಚಾರ್ಯರು ಉತ್ತರ ಕೊಡಬೇಕು. ಇದು ಒಂದು ರೀತಿಯಲ್ಲಿ ಪಾಠ ಪ್ರವಚನದ ಕಾರ್ಯಕ್ರಮ. ಯಾವುದೋ ಒಂದು ನಿಮಿಷ ಒಂದು ಗಂಟೆ ಅದು ಮೀಸಲಾಗಿಟ್ಟಂತಲ್ಲ, ಅಹೋರಾತ್ರ ಅಖಂಡವಾಗಿರ್ತಕ್ಕಂತಹ ಭಜನೆ. ಒಂದು ನಿಮಿಷವೂ ಮನಸ್ಸಿಗೆ ಕ್ಷೋಭವಾಗಬಾರದು. ಮನಸ್ಸಿಗೆ ಬೇರೆ ವಿಷಯ ಸೇರಿತು ಅಂತಾದಾಗ ಮನಸ್ಸು ಕಲುಷಿತವಾಗ್ತದೆ. ಹಾಗಾಗಿ ಆ ಪ್ರವಾಹ, ಭಗವಂತನ ಜ್ಞಾನದ ಪ್ರವಾಹ ಅದು ಹರಿತಲೇ ಇರಬೇಕು. ಅದು ಒಂದು ನಿಮಿಷ ನಿಂತು ಹೋಯಿತು ಪ್ರವಾಹ ಅಂತಂದ್ರೆ ಅದಕ್ಕೆ ಕೊಳಚೆ ನೀರು ಸೇರ್ತದೆ. ಹಾಗಾಗಬಾರದು. ಮನಸ್ಸಿನ ಆ ಜ್ಞಾನದ ಧಾರೆ ನಿರಂತರವಾಗಿ ಹರಿಯಬೇಕು. ಹಾಗಾಗಿ ಶುಕಾಚಾರ್ಯರು ಮನಸ್ಸಿನಲ್ಲಿ ನಿಂತು ಜ್ಞಾನದ ಧಾರೆಯನ್ನು ಪ್ರವಾಹವನ್ನು ಹರಿಸ್ತಾ ಇದ್ದಾರೆ. ಒಂದು ಕಡೆಯಿಂದ ಗಂಗೆಯ ಪ್ರವಾಹ, ಒಳಗಿನ ಶುದ್ಧಿಗೋಸ್ಕರವಾಗಿ, ಮತ್ತೊಂದು ಕಡೆಯಲ್ಲಿ ಶುಕರ ಜ್ಞಾನದ ಗಂಗೆಯ ಪ್ರವಾಹ ಎರಡೂ ಹರಿತಾ ಇರುವಾಗ ಪರೀಕ್ಷಿತ್ ರಾಜರು ಶುಕಾಚಾರ್ಯರಲ್ಲಿ ಪ್ರಶ್ನೆ ಕೇಳ್ತಾ ತನ್ನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣ್ತಾ ಶುಕಾಚಾರ್ಯರ ಮುಂದೆ ಇಟ್ಟ ಪ್ರಶ್ನೆ, ತನ್ನ ತಾತಂದಿರಿಗೆ ಅನುಗ್ರಹ ಮಾಡಿದ ಆ ಭಗವಂತನ ಕಥೆಯನ್ನು ನನಗೆ ವಿವರಿಸಿ ಅಂತ ಕೇಳ್ತಾನೆ. ಇದು ಒಬ್ಬ ವಂಶದಲ್ಲಿ ಬಂದವ ತನ್ನ ಪರಂಪರೆಯ ಬಗ್ಗೆ ಗೌರವ ಇಟ್ಟುಕೊಳ್ಬೇಕು, ಎಷ್ಟಿಟ್ಟುಕೊಳ್ಬೇಕು ಅನ್ನೋದನ್ನು ನಮಗೆ ಸೂಚನೆ ಮಾಡ್ತಾ ಇದೆ. ನಾವು ಕೇಳೋದು ಏನ್ರಿ, ನಮ್ಮ ಹಿರಿಯರು ನಮಗೇನು ಮಾಡಿಟ್ಟಿಲ್ಲ, ಆಸ್ತಿ ಪಾಸ್ತಿ ಎಲ್ಲ ಹಾಳು ಮಾಡಿದ್ರು, ಮನೆ ನಗಾಡಿ ತೆಗೆದ್ರು, ನಾನೇ ಒಬ್ಬ ಸುಭಗ ಅಂತ ನಾವು ಹೇಳಿಕೊಳ್ಳೋದು, ಕೊಚ್ಚಿಕೊಳ್ಳುವುದು. ಅದಕ್ಕೆ ನಮಗೆ ಭಾಗವತ ನಮಗೆ ಆದರ್ಶ ತೋರಿಸಿಕೊಟ್ಟಿದೆ. ಎಂದೂ ಹಿರಿಯರನ್ನು ನೀನು ಬರಿಬೇಡ, ಪ್ರಾಚೀನ ಚಿನ್ನ ಪುಣ್ಯೋಚ್ಚಯ ಅಂತ ನಮಗೇನಾದ್ರೂ ಬಂದಿದ್ರೆ ಅದು ಪ್ರಾಚೀನರ, ನಮ್ಮ ಹಿರಿಯರ ಅದು ಆಶೀರ್ವಾದದ ಕೊಡುಗೆ. ಅವರ ತಪಸ್ಸಿನ ಪ್ರಭಾವ ಏನಾದರೂ ಕೆಟ್ಟದಿದ್ರೆ ಜನ್ಮಾಂತರದಲ್ಲಿ ನಾವು ಮಾಡಿದ ಪಾಪದ ಫಲ ಇದು ನಾವು ಅನುಸಂಧಾನ ಮಾಡಬೇಕಂತೆ. ಪರೀಕ್ಷಿತ್ ರಾಜರು ತನ್ನ ಪ್ರಾಚೀನರಾಗಿರ್ತಕ್ಕಂತಹ ಗುರು ಹಿರಿಯರ ಕೊಡುಗೆ ರೂಪವಾಗಿರ್ತಕ್ಕಂತಹ ಆ ಜ್ಞಾನದ ಪರಂಪರೆ ಅದನ್ನು ನೆನಪಿಸಿಕೊಳ್ತಾ ಇದ್ದಾರೆ. ನೆನಪಿಸಿಕೊಂಡು ಶುಕಾಚಾರ್ಯರ ಮುಂದೆ ತನ್ನ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಆ ಕೃಷ್ಣನ ಕಥೆಯನ್ನು ಹೇಳುವಾಗ ನಮಗೆ ಸಮಸ್ಯೆ ಬರುವುದು ಸಹಜ. ದೇವರು ಇರುವುದು ಸಮಸ್ಯೆ ಸೃಷ್ಟಿ ಮಾಡ್ಲಿಕ್ಕಲ್ಲ. ನಮಗೇನಾಗಿದೆ ಅಂತಂದ್ರೆ ದೇವರು ಅಂದ್ರೆ ರಗಳಾಗಿಬಿಟ್ಟಿದೆ. ಎಂತಂದ್ರೆ ಈ ದೇವರಿದ್ದಾರೆ ಮನೆಯಲ್ಲಿ, ಅದಕ್ಕೆ ಪೂಜೆ ಆಗಬೇಕು, ನಮ್ಮ ಊರಿನ ದೇವರು ಅದಕ್ಕೆ ಹಣಕ್ಕೆ ಹೇಳದೆ ಹೋದ್ರೆ ರಗಳೆ ಮಾಡ್ತಾರೆ. ಅದು ಹೋಗ್ಬೇಕ್ರಿ ದೇವಸ್ಥಾನಕ್ಕೆ ಹೋಗಿದ್ರೆ ಶಾಪ ಕೊಡ್ತಾರೆ. ದೇವರ ಮೇಲೆ ಭಯದಿಂದ ದೇವಸ್ಥಾನಕ್ಕೆ ಹೋಗೋರು ಹೆಚ್ಚು ಮಂದಿ. ಪರೀಕ್ಷಿತ್ ರಾಜರು ಹೇಳ್ತಾರೆ, ಹಾಗಲ್ಲ, ಭಯದಿಂದ ದೇವಸ್ಥಾನಕ್ಕೆ ಬರೋದಲ್ಲ, ಪ್ರೀತಿಯಿಂದ ಬರಬೇಕಾಗಿರ್ತಕ್ಕಂಥದ್ದು. ದೇವರು ಇರುವುದು ಭಯ ಹುಟ್ಟಿಸ್ಲಿಕ್ಕಲ್ಲ, ಭಯ ಪರಿಹಾರ ಮಾಡ್ಲಿಕ್ಕೆ. ದೇವರು ಇರುವುದು ಸಮಸ್ಯೆ ಕೊಡ್ಲಿಕ್ಕೋಸ್ಕರ ಅಲ್ಲ, ಸಮಸ್ಯೆ ಪರಿಹಾರಕ್ಕೋಸ್ಕರ. ಪರೀಕ್ಷಿತ್ ರಾಜರು ಶುಕಾಚಾರ್ಯರ ಮುಂದೆ ಕೇಳ್ತಾ ಇದ್ದಾರೆ, ನನ್ನ ಸಮಸ್ಯೆಯನ್ನು ಪರಿಹಾರ ಮಾಡಿದ ಸಮಸ್ಯೆ ಏನು? ನಾನು ಚಿಕ್ಕ ಸಮಸ್ಯೆಯನ್ನು ಭಾರಿ ದೊಡ್ಡದು ತಿಳ್ಕೊಳ್ತೇನೆ.
ಪರೀಕ್ಷಿತ ರಾಜರು ಹೇಳ್ತಾರೆ, ಸಮಸ್ಯೆ ಅದು ದೊಡ್ಡ ಸಾಗರೋಪಾದಿಯ ಸಮಸ್ಯೆ. ಆ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಭಗವಂತ ದೋಣಿಯಾಗಿ ಬಂದ. ಆ ಕಥೆಯನ್ನು ನನಗೆ ಹೇಳಿ ಅಂತ ಆ ದೋಣಿಯ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಸಮರೇ ಮರಂಜಯೈ ದೇವವ್ರತಾದ್ಯಾಖಿರತೈ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾ ತರಂ ವತ್ಸಪದಂ ಸ್ಮ ಯತ್ಪ್ರಭಾಃ. ಭಗವಂತನ ಸೃಷ್ಟಿಯಲ್ಲಿ ಅದ್ಭುತವಾದಂತಹ ಪದಾರ್ಥಗಳೆಲ್ಲ ಇದೆ. ಒಬ್ಬ ನಾಸ್ತಿಕನಾಗಿರ್ಬೋದು, ಆಗಿರ್ಬೋದು, ಅವನು ಗಮನಿಸಬೇಕಾದ ಪದಾರ್ಥಗಳು ಅನಂತ ಇದೆ. ಪರೀಕ್ಷಿತರಾದರೂ ನಮ್ಮ ಮುಂದೆ ಒಂದು ಅದ್ಭುತವಾದ ವಸ್ತುವನ್ನು ಇಟ್ಟರು, ಅದು ಸಾಗರ. ನಾವು ಸಮುದ್ರದ ಬದಿಗೆ ಹೋಗ್ತೇವೆ ನಾವು ಬೀಚಿ ಗಾಳಿ ಸೇವನೆ ಏನೇನೋ ಗಮನಿಗೋಸ್ಕರ ಹೋಗ್ತೇವೆ. ಆ ಸಮುದ್ರದ ಮುಂದೆ ಕೂತು ನಮ್ಮ ಸತ್ವದ ಬಗ್ಗೆ, ನಮ್ಮ ಶಕ್ತಿಯ ಬಗ್ಗೆ ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ನಮ್ಗೆ ಏನು ಸಾಮರ್ಥ್ಯ ಇದೆ ಎಲ್ಲ ಕಚ್ಕೊಳ್ತೇವೆ, ಅದು ಮಾಡ್ತೇನೆ ಇದು ಮಾಡ್ತೇನೆ. ಸಾಗರ ಹೇಳುತ್ತೆ, ನಿನ್ನ ಸಾಮರ್ಥ್ಯ ಏನಿದ್ರು ಕೂಡ ಆಚೆ ಬದಿಯೇ, ನನ್ನ ಮುಂದೆ ಸಾಮರ್ಥ್ಯ ಇದ್ರೆ ಬಾ, ನನ್ನ ಪ್ರವೇಶ ಮಾಡು ಅಂತ ಹೇಳುತ್ತೆ. ಯಾರಿಗಾದ್ರೂ ತಾಕತ್ತುಂಟೆ? ಎಂತಹ ಅದ್ಭುತ ಅಪರಂಪಾರವಾದಂತಹ ಆಚೆ ಈಚೆ ಹೊರಗಾಡದೆ ಇರತಕ್ಕಂತಹ ಸಾಗರ ನಮ್ಮ ಮುಂದೆ ಇದೆ. ಯಾವುದಾದ್ರೂ ನೀರು ಖಾಲಿ ಆಗಬಹುದು, ಆದ್ರೆ ಸಾಗರದ ನೀರು ಖಾಲಿ ಆಗುವುದಿಲ್ಲ. ನಮ್ಮ ಮುಂದೆ ಇರತಕ್ಕಂತಹ ಸಮಸ್ಯೆ ಅಂದ್ರೆ ಆ ಸಾಗರ. ಏನ್ ಹೇಳ್ತದೆ ಸೃಷ್ಟಿ, ಪ್ರಕೃತಿ ಏನ್ ಹೇಳುತ್ತೆ ಅಂತಂದ್ರೆ, ನೀರು ಈ ಸಾಗರವನ್ನು ದಾಟುವುದು. ಹೇಗೆ ದಾಟುವುದು? ಹೇಗೋ ದಾಟುವುದಲ್ಲ, ನೀನು ಸಾಧ್ಯ ಇದ್ರೆ ಇಲ್ಲಿ ಬಾ, ಪ್ರವೇಶ ಮಾಡುವುದು. ಯಾಕೆ ಅಂತಂದ್ರೆ ಈ ಸಾಗರವನ್ನಾದ್ರೂ ನಾವು ದಾಟಬಹುದಂತೆ. ದಾಟಿ ಆಗದೇ ಇರತಕ್ಕಂತ ಒಂದು ಸಾಗರ ಇದೆ ಅಂತ ಪರೀಕ್ಷಿತ ರಾಜರು ಹೇಳ್ತಾರೆ. ಯಾವ ಸಾಗರ? ಪರೀಕ್ಷಿತ್ ಹೇಳಿದ್ರು ಒಂದು ದೊಡ್ಡ ಸಾಗರ ಇತ್ತು. ಯಾವುದು ಅಂತಂದ್ರೆ ಕೌರವ ಸೈನ್ಯ ಸಾಗರ. ಕೌರವನ ಸೇನೆ ಒಂದು ಸಾಗರ. ಎಷ್ಟು ಜನ ಯುದ್ಧಕ್ಕೆ ಬಂದಿದ್ರು ಲೆಕ್ಕಾಚಾರ ಮಾಡಿದ್ರೆ ಒಂದು ಸಮುದ್ರ ಎಷ್ಟು ಅಂತಂದ್ರೆ ಅಷ್ಟು. ಸಮುದ್ರದಲ್ಲಿ ನೀರಿನ ಬಿಂದು ಎಷ್ಟಿರಬಹುದು ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ನಮ್ಮ ಹತ್ರ. ಹಾಗೆ ಆ ಕುರುಕ್ಷೇತ್ರದಲ್ಲಿ ಜಮಾವಣೆ ಆಗಿರ್ತಕ್ಕಂತಹ ಸೇನೆ ಎಷ್ಟು ಅಂದ್ರೆ ಅದು ಸಾಗರ. ಕೌರವ ಸೈನ್ಯ ಸಾಗರ. ಸಾಗರದೊಳಗಾದ್ರೂ ಪ್ರವೇಶ ಮಾಡಬಹುದು, ಆದ್ರೆ ಕೌರವನ ಸೈನ್ಯದ ಸಾಗರದ ಒಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಯಾಕೆಂತಂದ್ರೆ ದೇವಪ್ರಭಾದಿ ಅತಿರತೈ ತಿಮಿಂಗಿರೈ. ತಿಮಿಂಗಿರಗಳು ಇವೆ. ತಿಮಿಂಗಿರದ ಸಾಮರ್ಥ್ಯ ಏನು ಅಂತಂದ್ರೆ ಬರೀ ಮೀನನ್ನು ತಿನ್ನುವುದಷ್ಟೇ ಅಲ್ಲ, ಮೀನನ್ನು ತಿನ್ನುವ ಜಾತಿ ಇದ್ದಾರಲ್ಲ ನಾವೇ ಮಧ್ಯ. ಮೀನನ್ನು ತಿಂದರೆ ಎಂತಲೂ ಆಗುತ್ತೆ ನಮಗೆ. ಜೀವಕ್ಕೆ ಜೀವನ. ಈ ತಿಮಿಯನ್ನು ತಿಂದು ಬದುಕುವವರು ಇರ್ತಾರಲ್ಲ, ಅದನ್ನೂ ತಿನ್ನುವ ಜಾತಿ ಆ ಮೀನುಗಳು ಆ ಸಾಗರದೊಳಗೆ ಇದೆ. ಅದು ಕೌರವನ ಸೇನೆಯಲ್ಲಿ ಅಂತಹ ತಿಮಿಂಗಿರಗಳಿವೆ. ಮನುಷ್ಯರನ್ನೇ ನುಗ್ಗಿ ಹಾಕುವರು. ಭೀಷ್ಮಾಚಾರ್ಯರಿದ್ದಾರೆ, ಒಂದ್ಸಲ ಯುದ್ಧ ಮಾಡಿದ್ರೆ ಮಹಾರಥಿಗಳು 10,000 ರಥಿಗರನ್ನು ಏಕಕಾಲದಲ್ಲಿ ಯುದ್ಧ ಮಾಡಿ ಗೆಲ್ಲುವ ತಾಕತ್ತಿರ್ತಕ್ಕಂಥವರು ಎಂತಹ ತಿಮಿಂಗಿರ, ಎಂತಹ ಸಾಮರ್ಥ್ಯವುಳ್ಳವರನ್ನು ಕೂಡ ಕೊಂದು ಹಾಕುವ ತಾಕತ್ತಿರ್ತಕ್ಕ ದೇವಗುಲಗಾದಿ ಅತಿರಥರಿದ್ದಾರೆ. ಅವರನ್ನೇ ಈ ದೇವತೆಗಳನ್ನೂ ಗೆಲ್ಲುವರು. ಸಾವನ್ನು ಗೆದ್ದ ದೇವತೆಗಳನ್ನೂ ಗೆಲ್ಲುವ ಭೀಷ್ಮಾಚಾರ್ಯರೇ ಬದಲಾದ ತಿಮಿಂಗಿರಗಳಿವೆ. ಹಾಗಾಗಿ ದುರತ್ಯಯಂ ಆ ಸೇನೆಯನ್ನು ದಾಟಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಕೌರವ ಸೈನ್ಯ ಸಾಗರ ಪರೀಕ್ಷಿತ ರಾಜರನ್ನು ನೆನಪಿಸಿಕೊಳ್ತಾರೆ. ಯಾಕೆಂತಂದ್ರೆ ತನ್ನ ತಾತನ ಬಗ್ಗೆ ಅವರಿಗೆ ಕೇಳಿ ಗೊತ್ತವರಿಗೆ ಆ ಅಭಿಮನ್ಯು ಪ್ರವೇಶ ಮಾಡಲಿಕ್ಕಾಗಿಲ್ಲ, ಮಧ್ಯದಲ್ಲೇ ಸತ್ತು ಹೋದ. ಅದನ್ನು ನೆನಪಿಸಿಕೊಳ್ತಾರೆ. ಕೌರವ ಸೈನ್ಯ ಸಾಗರ ಅದು ದುರತ್ಯಯ, ದಾಟಲಿಕ್ಕೆ ಸಾಧ್ಯ ಇರಲಿರ್ತಕ್ಕಂಥದ್ದು. ಇಂತಹ ಕೌರವ ಸೈನ್ಯ ಸಾಗರವನ್ನು ಅವರನ್ನು ಗೆದ್ದಿರತಕ್ಕಂತಹ ಭೀಷ್ಮಾದಿಗಳಿಂದ ಕೂಡಿದ ತಿಮಿಂಗಿರಗಳನ್ನು ಒಳಗೊಂಡ ಆ ಸಾಗರವನ್ನು ದಾಟಿದ್ರು ನಮ್ಮ ತಾತಂದಿರು, ನಮ್ಮ ಹಿರಿಯಂದಿರು. ಹೇಗೆ ದಾಟಿದ್ರು? ಹೊಸ ಪದವಿವ ಯತ್ಪ್ರವಾಹ. ಒಂದು ಕರು ಕಾಲಿಟ್ರೆ ಅಲ್ಲಿ ಒಂದು ತೂತಾದ್ರೆ ಅಲ್ಲಿ ನೀರು ತುಂಬಿದ್ರೆ ಎಷ್ಟು ಅನಾಯಾಸವಾಗಿ ನಾವು ದಾಟ್ತೇವೆ. ಅದೇನು ಹೊಡಗಬೇಕು ದೋಣಿಬೇಕು ಅಂತ ಪ್ರಯತ್ನ ಪಡುವುದಿಲ್ಲ. ಯಾಕೆಂದ್ರೆ ಪುಟ್ಟ ಹೆಜ್ಜೆ ಅದರ ನೀರು ನಮಗೆ ಲೆಕ್ಕವೇ ಅಲ್ಲ. ಅದನ್ನು ನಾವು ಅನಾಯಾಸವಾಗಿ ದಾಟ್ತೇವೆ. ಹೊಸ ಪದ ಕರು ಹೆಜ್ಜೆ ಇಟ್ಟರೆ ಆ ನೀರನ್ನು ಎಷ್ಟು ಸುಲಭವಾಗಿ ನಾವು ದಾಟ್ತೇವೆ, ಅದಕ್ಕಿಂತ ಸುಲಭವಾಗಿ ಪಾಂಡವರು ನನ್ನ ಹಿರಿಯಂದಿರು ಇಂತಹ ಸಾಗರವನ್ನು ಕೌರವ ಸೈನ್ಯ ಸಾಗರವನ್ನು ದಾಟಿದರು. ಹೇಗೆ ಅಂತಂದ್ರೆ ಅವರಿಗೆ ದೋಣಿ ಸಿಕ್ಕಿದ್ರು. ಯಾವ ದೋಣಿ ಅಂದ್ರೆ ಆ ಕೃಷ್ಣನೇ ದೋಣಿ. ಆ ಕೃಷ್ಣನನ್ನು ದೋಣಿಯನ್ನಾಗಿ ಮಾಡಿ ತನ್ನ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವುದು ಅಂತ ಪರೀಕ್ಷಿತ ರಾಜರು ಶುಕಾಚಾರ್ಯರ ಮೇಲೆ ನೇಮಿಸಿಕೊಳ್ಳ. ನಮ್ದು ಸಮಸ್ಯೆಗಳು ಸಾಗರದ ಉಪಾಧಿಯಲ್ಲಿದೆ, ಅದನ್ನು ದಾಟಲಿಕ್ಕೆ ಬೇರೆ ಮಾರ್ಗ ಇಲ್ಲ. ಸಮಸ್ಯೆ ಪರಿಹಾರಕ್ಕೆ ಹೊರಟ್ರೆ ಮತ್ತೊಂದು ಸಮಸ್ಯೆ ತಯಾರಿಗಿದೆ, ತಿರುಗಿಗಳಿವೆ. ಇನ್ನೊಬ್ಬರು ಪಕ್ಕದ ಮನೆಯವರು ಆಚೆ ಮನೆಯವರು
ಹಂಚಾಗ್ತಾ ಇದ್ದಾರೆ ನಮ್ಮನ್ನು ಅನುಮತಿಸಲಿ. ಈ ಸಂದರ್ಭದಲ್ಲಿ ನಮಗೆ ರಕ್ಷಕವಾದ ಯೋಗ್ಯ ಹಾಗೆ ರಕ್ಷಣೆ ಕೊಡತಕ್ಕಂತಹ ಏಕೈಕ ಆಶ್ರಯ ಅಂತಂದ್ರೆ ಅದು ಭಗವಂತ ಒಬ್ಬ ಮಾತ್ರ ಅಂತ ನೆನಪಿಸ್ತಾ ಆ ಸ್ವಾಮಿ ಹೀಗೆ ನೀರಿನಿಂದ ರಕ್ಷಣೆ ಮಾಡಿದ ನಮ್ಮ ತಾತಂದಿರನ್ನು, ನಮ್ಮ ಹಿರಿಯರನ್ನು ರಕ್ಷಣೆ ಮಾಡಿದ್ದಲ್ಲ, ನನ್ನನ್ನು ರಕ್ಷಣೆ ಮಾಡಿದ. ಎಲ್ಲಿಂದ ರಕ್ಷಣೆ ಮಾಡಿದ್ದಾನೆ? ಇವತ್ತಲ್ಲ. ಈ ಭಾಗವತ ಹೇಳುವ ಕಥೆ ಅಲ್ಲಿಂದ ನಮ್ಮ ಭೂಮಿಗೆ ಬಂದಲ್ಲಿಂದ ಕಥೆ ಹೇಳುವುದಲ್ಲ. ನೀವು ನೋಡಿ ಪ್ರಹ್ಲಾದರ ಕಥೆ, ಅವೆಲ್ಲ ಕಥೆಯನ್ನು ಹೇಳುವುದು ಅದು ಗರ್ಭದಿಂದ ಹೇಳುತ್ತದೆ. ಪರೀಕ್ಷಿತ್ ರಾಜರು ಭಗವಂತ ರಕ್ಷಣೆ ಮಾಡುವ ಕ್ರಮವನ್ನು ವಿವರಿಸ್ತಾರೆ. ಭಗವಂತ ಗರ್ಭದಿಂದ ನನ್ನನ್ನು ಹೇಗೆ ರಕ್ಷಣೆ ಮಾಡಿಕೊಂಡು ಬಂದ, ಅವರನ್ನು ನಾನು ಎಂದೂ ಮರೆಯಲಿಕ್ಕೆ ಆಗುವುದಿಲ್ಲ ಅಂತಹ ಕೃಷ್ಣನ ಕಥೆಯನ್ನು ಹೇಳಿ ಅಂತ ಹೇಳುವುದಕ್ಕೋಸ್ಕರ ತನ್ನ ರಕ್ಷಕರಾದ ಭಗವಂತನ ಪರಿಚಯವನ್ನು ಕೇಳ್ತಾ ಇದ್ದಾನೆ. ನೀವೇ ರಕ್ಷಣೆ ಮಾಡು ಅಂತ ನಾವು ಯಾವಾಗ ಎರಡೂ ಕೈಯನ್ನು ಜೋಡಿಸಿ ಭಗವಂತನಿಗೆ ಶರಣಾಗತರಾಗ್ತೇವೆ ಆವಾಗ ಭಗವಂತ ಬರುವುದಂತೆ. ಆ ಕಂಸನ ಶೌರ್ಯ ಎಷ್ಟು ಜೋರಾಗಿತ್ತು ಅಂತಂದ್ರೆ, ಆ ಕಂಸ ತನ್ನ ಸಹೋದರಿಯನ್ನು ಕೊಡ್ಲಿಕ್ಕೋಸ್ಕರ ಅಂತ ಪ್ರಯತ್ನ ಪಡ್ತಾನೆ. ವಸುದೇವನ ಸೌಜನ್ಯದಿಂದಾಗಿ ಉಳಿದುಕೊಂಡು ದೇವಕ್ಕೆ ವಸುದೇವ ಮಾತು ಕೊಟ್ಟ ಕಂಸನಿಗೆ ನನ್ನ ಮನೆಗೆ ಯಾವ ಉಪವಾಸ ಮಾಡಬೇಕು. ಭಗವಂತ ಅವತರಿಸ್ತಾನೆ, ಉಪವಾಸ ಮಾಡಬೇಕು. ಉಪವಾಸ ಕೂತು ಅಡುಗೆ ಸುಧಾರ ಮಾಡಬೇಕು. ಯಾರಾದರೂ ದೊಡ್ಡವರು ಬರ್ತಾರೆ ಅಂತಂದ್ರೆ ನಾವು ಮನೆಯಲ್ಲಿ ಉಪವಾಸ ಕೂತು ಕಾಯ್ತೇವೆ. ಇನ್ನೂ ಬರಲಿಲ್ಲ, ಇನ್ನೂ ಬರಲಿಲ್ಲ. ಜಗತ್ತಿನ ಸ್ವಾಮಿಯಾದ ಭಗವಂತನ ವಿಚಾರಕ್ಕೆ ಬರ್ತಾರೆ ಆದರೆ ನಾವು ಖಂಡಿತವಾಗಿ ಪ್ರತೀಕ್ಷೆ ಮಾಡಬೇಕು, ಕಾಯಬೇಕು. ಉಪವಾಸ ಕೂತು ಕಾಯಬೇಕು. ಇದು ಶಾಸ್ತ್ರವೇ ಗುರುವೇ. ಆ ಶಾಸ್ತ್ರಕ್ಕೆ ನಾವು ದ್ರೋಹ ಮಾಡಿದರೆ ಮಾಡಬಹುದು. ಇವತ್ತು ನಾವು ತಿನ್ಬೋದು, ಚೆನ್ನಾಗಿರ್ಬೋದು, ಆರಾಮವಾಗಿರ್ಬೋದು. ಆದರೆ ಜನಮತದಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾನೆ. ಹೀಗೆ ಜ್ಞಾನ ಬಂದು ವ್ಯಕ್ತಿಗಳ ಸಾಧಾರಣ ರೂಪಿಯಾಗಿ ಮದುವೆಯ ಒಂದಲ್ಲ ಎರಡಲ್ಲ 6 ವರ್ಷಗಳನ್ನು ಸೇರ್ತಾನೆ. 7ನೇ ಮಗುವಿಗೆ ಸಂಕರ್ಷಣ ಶೇಷ ಮತ್ತೆ ಅವತರಿಸ್ತಾನೆ. ಅನೇಕ ದೇವತೆಗಳ ಪ್ರಾರ್ಥನೆ ಆಸೆಯಿಂದ ಸಂತ ಇದೆ. ಕಂಸ